ಅಹವಾಲುಗಳಾಗಿರಲಿ ಅಥವಾ ವೃದ್ಧರ ಅಹವಾಲುಗಳಾಗಿರಲಿ ಅಥವಾ ಅಲ್ಲಿ ನಡೆಯುತ್ತಿರುವ ನೈತಿಕ ಚಟುವಟಿಕೆಗಳಾಗಿರಲಿ ಅಥವಾ ಇನ್ನೊಂದೇನೋ ಈ ಕಳ್ಳರ ಗುಂಪುಗಳು ಬಂದು ಅಟ್ಯಾಕ್ ಮಾಡುವಂಥ ಎಲ್ಲ ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದ ನೇರವಾಗಿ ಡೈರೆಕ್ಟಾಗಿ ನಮ್ಮ ಪೊಲೀಸ್ ಇಲಾಖೆಗೆ ವರದಿ ಸಿಗೋದ್ರಿಂದ ಮತ್ತು ನಮ್ಮ ಏನು ಈ ಕೈ ಜೋಡಿ ಕೈ ಅಂತ ಹೇಳಿದೆಯಲ್ಲ ಅವರೆಲ್ಲ ಅಲ್ಲಿ ಸಹಾಯ ಮಾಡೋದ್ರಿಂದ ಪ್ರತಿಯೊಂದು ಈಸಿ ಆಗ್ತಿದೆ, ಕ್ರೈಮ್ಗಳು ತಡೆಯೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಅದರಿಂದ ಜನರಿಗೆ ನೇರವಾಗಿ ಪೊಲೀಸವ್ರನ್ನ ಭೇಟಿ ಆಗೋದ್ರಿಂದನೂ ಹಾಗೂ ಈಗ ಮೊದಲೆಲ್ಲ ಒಬ್ಬೊಬ್ಬರೇ ಯಾರ್ದೋ ನಂಬರ್ ಇರ್ತಿರಲಿಲ್ಲ, ಬರೀ ಸ್ಟೇಷನ್ ನಂಬರ್ಗಳು ಇರೋವು. ಇವಾಗೆಲ್ಲ ಎಲ್ಲ ಹೈಯರ್ ಅಧಿಕಾರಿಗಳವರೆಗೂ ಎಲ್ಲರ ಹತ್ರನೂ ನಂಬರ್ ಇರೋ ಥರ ಒಂದು ವ್ಯವಸ್ಥೆಯನ್ನು ಪೋಸ್ಟರ್ನ ಎಲ್ಲ ಮನೆ ಬಾಗಿಲಿಗೆ ಅಂಟಿಸೋದ್ರಿಂದ ಯಾವುದೇ ಒಂದು ಅನೈತಿಕ ಚಟುವಟಿಕೆ ನಡೆದಾಗ ಇಮಿಡಿಯೇಟ್ಲಿ ಅಲ್ಲಿ ಕಾಲ್ ಮಾಡೋ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಬೀಟ್ ಅಂತ ಮಾಡಿದರೆ ಒಂದು ಗ್ರಾಮದಲ್ಲಿ 150-200 ಜನವನ್ನು ಒಂದು ಸದಸ್ಯರನ್ನು ಮಾಡಿಕೊಂಡು ಅಲ್ಲಿ ನಡೀತಿರುವಂಥ ಎಲ್ಲ ಕಾರ್ಯಗಳು ಹಾಗೂ ಒಬ್ಬ ನಮ್ಮ ಪೊಲೀಸ್ ಪದವಿಯವರು ಬಂದ್ಬಿಟ್ಟು SC/ST ಕಾಲೋನಿಗಳಿಗೆ ಭೇಟಿ ನೀಡಿ ಅಲ್ಲಿ ಆಗುತ್ತಿರುವಂಥ ಕುಂದುಕೊರತೆಗಳನ್ನು ಏನು ಆವರಿಸಿ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ಕಾರ್ಯರೂಪಕ್ಕೆ ತರುವಂಥ ಎಲ್ಲ ಚಟುವಟಿಕೆಗಳು ನಡೀತಿವೆ. ಇದರಿಂದ ಜನರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಹಾಗೂ ಧೈರ್ಯ ಬರ್ತಾ ಇದೆ. ಪೊಲೀಸವರು ಅಂದರೆ ಭಯ ಅಲ್ಲ, ಭರವಸೆ ಹಾಗೂ ನಂಬಿಕೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ತಂದಿರುವಂತಹ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಹೀಗೆ ಇನ್ನೂ ಮುಂದುವರಿಯಲಿ ಎಂದು ನಾನು ಆಶಿಸ್ತೀನಿ. ಧನ್ಯವಾದಗಳು.